ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಮ್ ಅರುಣಾ ಕನ್ನಡ ಚಾನಲ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಬಂತಂದರೆ ಹೆಣ್ಮಕ್ಳಿಗೆಲ್ಲ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು. ಆಮೇಲೆ ಅಷ್ಟೇ ಟೆನ್ಷನ್ ಕೂಡ ಇರುತ್ತೆ. ಯಾವಾಗ ಪೂಜೆ ಮಾಡಬೇಕು, ಪೂಜೆ ಆದಮೇಲೆ ಹೇಗೆ ಕಳಸ ಇಳಿಸ್ಬೇಕು, ಆಮೇಲೆ ಪೂಜೆ ಕಳಸ ಇಳಿಸಿದ ಮೇಲೆ ಆ ವಸ್ತ್ರಗಳನ್ನೆಲ್ಲ ಏನು ಮಾಡಬೇಕು, ಹಾಗೆ ಇನ್ನು ಕೆಲವು ತಪ್ಪುಗಳನ್ನು ಕೂಡ ಮಾಡ್ತಾ ಇರ್ತೀವಿ. ನಮಗೆ ಗೊತ್ತಿರಲ್ಲ ಯಾರೋ ಏನೋ ಮಾಡಿದ್ರಂತ, ಯಾರೋ ಏನೋ ಹೇಳಿದ್ರಂತ, ನಮ್ಗೆ ಇಷ್ಟ ಬಂದಂಗೆ ಹಂಗೆ ಮಾಡ್ತೀವಿ. ಪೂಜೆ ಮಾಡೋದು ಎಷ್ಟು ಮುಖ್ಯನೋ ಪೂಜೆ ಇಳಿಸೋದು ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿ ನೋಡಿ, ಈಗ ಏನಾದರೂ ನಾವು ದೊಡ್ಡ ದೊಡ್ಡ ಸತ್ಯನಾರಾಯಣ ಪೂಜೆ, ವರ್ಷಾಂಕನ ಕತೆ ಮಾಡಿಸಿದಾಗ ಉತ್ತರ ಪೂಜೆ ಅಂತ ಮತ್ತೊಂದು ಸಲ ಪೂಜೆ ಮಾಡಿನೇ ಇಳಿಸ್ತಾರೆ. ಅದಕ್ಕಾಗಿ ಈ ಲಕ್ಷ್ಮೀ ಪೂಜೆ ಕೂಡ ಅಷ್ಟೇ ಅಲ್ಲ. ಹಾಗಾಗಿ ಇದಕ್ಕೂ ಕೂಡ ಪೂಜೆ ಇಳಿಸೋದು ಕೂಡ ಒಂದು ವಿಧಿ ವಿಧಾನ ಐತಿ. ಅದು ಏನು, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗಾಗಲೇ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆನೆ ನಾವು ಯಾವ್ಯಾವ ವಸ್ತುಗಳನ್ನ ತಗೋಬೇಕು ಮತ್ತೆ ನಾವು ಮನೆಯಲ್ಲಿ ಹೇಗೆ ರೆಡಿ ಆಗಿ ಇಟ್ಕೋಬೇಕು ಅನ್ನೋದು. 2ನೇ ವಿಡಿಯೋ ಸರಳವಾಗಿ ಅಂದರೆ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಈ 3 ವರ್ಷದಿಂದನೂ ನನಗೇನು ತಿಳಿತದೋ, ನನಗೇನು ತಿಳಿದದೋ, ನಾನೇನು ತಿಳ್ಕೊಂಡಿನೋ ಅದನ್ನು ನಿಮಗೆಲ್ಲರಿಗೂ ಹೇಳಬೇಕು ಅಂತ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ. ಈಗಾಗಲೇ 2-3 ವರ್ಷದ ನನ್ನ ಮನೆಯಲ್ಲಿ ಹೇಗೆ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅನ್ನೋದು ಕೂಡ ಒಂದು ವ್ಲಾಗ್ ಥರ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೂ ಇನ್ನೂ ಗೊತ್ತಾಗುತ್ತೆ. ಯಾಕಂದರೆ ಕಲಿಯೋದು ತುಂಬಾ ಇರುತ್ತೆ. ನಾನು ಈ ಪೂಜೆ ಮಾಡೋದಕ್ಕೆ 30 ವರ್ಷ ಮೇಲೇನೇ ಆಯಿತು. ಆದರೂ ಕೂಡ ಪ್ರತಿ ವರ್ಷ ಒಂದನ್ನು ಕಲಿತಾನೇ ಇದ್ದೀನಿ. ಹಾಗಾಗಿ ನೆಕ್ಸ್ಟ್ ಡೇ ಶನಿವಾರ ನಾವು ಪೂಜೆನ ಇಳಿಸ್ತೀವಿ. ಇನ್ನೂ ಕೆಲವರು ಸಂಡೇ ಕೂಡ ಇಳಿಸ್ತಾರೆ. ಅವತ್ತು ಶ್ರೀನಿವಾಸನ ವಾರ ಅಂತೇಳಿ ಕೆಲವರು ಇಳಿಸೋದಿಲ್ಲ. ಇಳಿಸಿಲ್ಲಂದ್ರೂ ಕೂಡ ಈ ರೀತಿ ಪೂಜೆನ ಮಾಡ್ಕೋಬೇಕು. ಶನಿವಾರ ದಿನ ಬೆಳಗ್ಗೆ, ಅವತ್ತು ಕೂಡ ಬೆಳಗ್ಗೆ ಬೇಗ ಎದ್ದೇಳಬೇಕು. ಯಾಕಂದ್ರೆ ಲಕ್ಷ್ಮಿನ ಮನೆ ಕೂರ್ಸ್ಕೊಂಡಿರ್ತೀವಲ್ಲ, ನೀನೆಲ್ಲ ದಣ್ಕಂಡಿವಂತ ಪೂರ ಬಿಸಿಲು ಬರೋತನ 8-10 ಗಂಟೆ ತನಕ ಮಲಗಲಾರ್ದಂಗ ಅವತ್ತೊಂದಿನ ಕೂಡ ಬೆಳಗ್ಗೆ ಬೇಗ ಎದ್ದು ಮತ್ತೊಂದು ಸಲ ಉತ್ತರ ಪೂಜೆನ ಮಾಡಬೇಕು. ಅಂದರೆ ನಿಮ್ಗೆ ಏನನ್ನ ನೈವೇದ್ಯ ಮಾಡೋಕ್ಕಾಯ್ತು, ಕೇಸರಿ ಆಗಲಿ ಇಲ್ಲ ಸಿರ ಆಗಲಿ ನೈವೇದ್ಯ ಮಾಡಿಡಿ. ಇಲ್ಲ ಅಂದರೆ ಸ್ವಲ್ಪ ಹಾಲು ಸಕ್ಕರೆ ಆಗಲಿ ನೈವೇದ್ಯಕ್ಕಿಟ್ಟು ಮತ್ತೊಂದು ಸಲ ಕಳಸ ಹಚ್ಚಿ ಉದಿನ ಕಡ್ಡಿ ಬೆಳಗಿ ಮತ್ತೊಮ್ಮೆ ಆಕೆಗೆ ಅರಿಶಿನ ಕುಂಕುಮ ಹಾಕಿ ಆರತಿನ ಮಾಡಬೇಕು. ಫಸ್ಟ್ ಬಲಗಡೆಯಿಂದ ಸ್ವಲ್ಪ ಬಲಗಡೆ ಸೈಡ್ ಸರಿಸಿ ಮುಂದಕ್ಕೆ ಎಳ್ಕೋಬೇಕು. ಅಂದರೆ ಲಕ್ಷ್ಮಿ ಮುಂದೆ ಬರಬೇಕು ಅನ್ನೋ ರೀತಿ. ಆಮೇಲೆ ಮೇಲ್ಗಡೆ ಫಸ್ಟ್ ಒಂದು ಹೂವನ್ನ ಬಲಗಡೆಯಿಂದ ಒಂದು ಹೂವನ್ನ ತೆಗೆದು ಇಡಬೇಕು. ಅದಾದಮೇಲೆ ನೀವು ಬಂಗಾರ ಒಡವೆಗಳು ಏನು ಹಾಕಿರ್ತೀರಲ್ಲ, ಆ ಒಡವೆಗಳನ್ನ ಡೈರೆಕ್ಟ್ ಹಾಗೆ ಲಾಕರಲ್ಲಿ ಇಡಲಾರ್ದಂಗ ತೆಗೆದು ನಮ್ಮ ಮೈ ಮೇಲೆ ಹಾಕ್ಕೋಬೇಕು. ಯಾಕಂದ್ರೆ ಲಕ್ಷ್ಮಿಗೆ ಹಾಕಿರ್ತೀವಲ್ಲ, ನಾವು ಕೂಡ ಲಕ್ಷ್ಮಿ ಇದ್ದಂಗೆ ಅಲ್ಲ, ಗೃಹಲಕ್ಷ್ಮಿ ಅಂತಾರೆ ನಮಗೆಲ್ಲ. ಹಾಗಾಗಿ ನಾವು ಕೂಡ ಹಾಗೆ ಇಡ್ಲಾರ್ದಂಗ ಆಕೆಗೆ ಹಾಕಿರುವಂಥ ಒಡವೆಗಳು, ಉಂಗುರ ಆಗಲಿ ಸರ ಆಗಲಿ ಏನಿಟ್ಟಿರ್ತೀರೋ ಕಿವ್ಯಾಗಿನವಾಗಲಿ ಅದನ್ನು ನೀವು ಮೈ ಮೇಲೆ ಹಾಕ್ಕೋಬೇಕು. ಅದಾದಮೇಲೆ ಬಾಡಿರೋ ಹೂವುಗಳನ್ನೆಲ್ಲ ತೆಗೆದು ಎತ್ತಿಟ್ಬಿಡಿ. ಇನ್ನು ಕೆಲವರು ಹಾರ ಹಾಕಿರ್ತೀವಲ್ಲ, ಜಾಸ್ತಿ ಬಾಡಿರಂಗಿಲ್ಲ. ಯಾಕಂದ್ರೆ ಈಗ ಮಳೆಗಾಲ ಬರುತ್ತಲ್ಲ, ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿರೋದ್ರಿಂದ ಎಲ್ಲ ಹೂವು ಬಾಡಿರಂಗಿಲ್ಲಲ್ಲ. ಗೆಜ್ಜೆ ವಸ್ತ್ರ, ಕೆಲವು ಬಾಡ್ಲಾರ್ದ ಹೂವುಗಳನ್ನು ಲಕ್ಷ್ಮಿ ಫೋಟೋಕ್ಕಾಗಲಿ ಹಾಗೆ ತೆಮ್ಮಿಗೆ ಆಗಲಿ ಹಾಗೆ ಇಡ್ಬೋದು. ಆಮೇಲೆ ಪೂಜೆಗೆ ಇಟ್ಟಿರುವಂಥ ಹಣ್ಣುಗಳನ್ನು ಎಲ್ಲರೂ ಪ್ರಸಾದ ರೂಪದಲ್ಲಿ ತಗೋಬೋದು. ಅಡಿಗೆ ಆದರೆ ಮಧ್ಯಾಹ್ನ ಊಟಕ್ಕೆ ತಿಂದ್ಬಿಟ್ಟಿರ್ತೀವಲ್ಲ, ಹಣ್ಣುಗಳನ್ನು ಹಾಗೆ ಇಟ್ಟಿರ್ತೀವಿ. ನೆಕ್ಸ್ಟ್ ಡೇ ಅವು ಹಣ್ಣುಗಳನ್ನು ತಿನ್ಬೋದು. ಫಸ್ಟು ಲಕ್ಷ್ಮಿಗೆ ಇರಿಸಿರುವಂಥ ಸೀರೆ ಮತ್ತು ಬ್ಲೌಸು ಏನಿಟ್ಟಿರ್ತೀರಲ್ಲ ಅದನ್ನು ತೆಗಿಬೇಕು. ಅದನ್ನು ಕೂಡ ಹಾಗೆ ದಂಡೆ ಮೇಲೆ ಹಾಕ್ಲಾರ್ದಂಗ, ನೀವು ಬ್ಲೌಸ್ ಪೀಸ್ ಹಾಕಿದರೆ ಹೆಗಲ ಮೇಲೆ ಹಾಕ್ಕೊಳ್ಳಿ, ಭುಜದ ಮೇಲೆ ಹಾಕ್ಕೊಂಡು ಹಾಕಿ. ಸೀರೆ ಉಡಿಸಿದ್ರೆ ಅದೇ ಸೀರೆನ ಮತ್ತೆ ನೆರಿಗೆ ಮಾಡಿ ಉಟ್ಕೊಂಡು ಹಾಕಿ. ಅದಕ್ಕೇನು ಪಿಕೋ ಫಾಲ್ ಆಗಿರಲ್ಲ, ಬ್ಲೌಸ್ ಇರಲ್ಲ, ಹಾಗೆ ಹೇಗೆ ಉಟ್ಕೋಬೇಕು ಹೊಸ ಸೀರೆ ಅಂತಲ್ಲ. ಲಕ್ಷ್ಮಿಗೆ ಏರ್ಸಿದ್ಮೇಲೆ ಹಾಗೆ ಅದನ್ನು ಇಡ್ಲಾರ್ದಂಗ ಒಂದ್ಸಲ ಸುಮ್ಮನೆ ಒಂದು ಸುತ್ತು ಸುತ್ತಿಕೊಂಡು ಹೊಸ್ತಲು ದಾಟಿ ಬಂದು ಮತ್ತೆ ನೀವು ಬಿಚ್ಚಿ ಸೆರಗು ಕೊನೆ ಇರುತ್ತಲ್ಲ, ಆ ಸೆರಗನ್ನು ನೀರಲ್ಲಿ ತೋಯಿಸಿ ದಂಡೆ ಮೇಲೆ ಹಾಕಬೇಕು. ಆಮೇಲೆ ಕಳಸದಲ್ಲಿರುವಂಥ ನೀರನ್ನು ಸಾಕ್ಷಾತ್ ಲಕ್ಷ್ಮಿನೇ ಬಂದು ನೆಲೆಸಿರ್ತಾಳ ಅಂತೀವಲ್ಲ, ಹಾಗಾಗಿ ಒಂದು ಎಲೆನ ತಗೊಂಡು ಆ ನೀರನ್ನು ಮನೆ ಮೂಲೆನೂ ಪ್ರೋಕ್ಷಣೆ ಮಾಡ್ಕೋಬೇಕು. ನಮ್ಮ ಮೇಲೆ ಇಷ್ಟು ಪ್ರೋಕ್ಷಣೆ ಮಾಡಿಕೊಂಡು ಉಳಿದಿರುವಂಥ ನೀರನ್ನು ಯಾರು ತುಳಿದೇ ಇರ್ತಕ್ಕಂಥ ಸ್ಥಳದಲ್ಲಿ ಹಾಕಬೇಕು. ಇಲ್ಲ ತುಳಸಿ ಗಿಡ ಇತ್ತಂದರೆ ತುಳಸಿಗೆ ಹಾಕಿಬಿಡ್ಬೇಕು. ಆಮೇಲೆ ಕೆಳಗಡೆ ಅಕ್ಕಿ ಹಾಕಿಟ್ಟಿರ್ತೀವಲ್ಲ, ಆ ಅಕ್ಕಿನ ಕೂಡ ಅಷ್ಟೇ ಅಕ್ಕಿ ಪಾಯಸ ಮಾಡ್ಕೊಂಡು ತಿನ್ಬೋದು. ಇಲ್ಲ ನಾವು ಮನೇಲಿ ಒಬ್ರಿಬ್ಬರೇ ಇರ್ತೀವಿ, ಅಷ್ಟೊಂದು ಪಾಯಸ ಮಾಡೋಕೆ ಇರಂಗಿಲ್ಲ ಅಂತಂದರೆ ಆಕಳ ಬಂದರೆ ಗೋಮಾತೆ ಅಂದರೆ ಅಲ್ಲಿ ಕೂಡ ಲಕ್ಷ್ಮೀ ವಾಸ ಇರ್ತಾಳಲ್ಲ, ಅಕ್ಕಿಗೆ ಕೊಟ್ಟಂಗೆ ಆಗುತ್ತೆ. ಅದರಲ್ಲಿ ಸ್ವಲ್ಪ ಬೆಲ್ಲನ ಇಟ್ಟು ಅಕ್ಕಿ ಬೆಲ್ಲ ಆಕಳಕ್ಕೆ ಕೂಡ ಕೊಡ್ಬೋದು. ಆಮೇಲೆ ಕೊಬ್ಬರಿ ಒಡೆದಿರ್ತೀವಲ್ಲ, ಆ ಕೊಬ್ಬರಿನ ನಾವು ಮನೆಯಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಎಲ್ಲಿ ಬೇಕಲ್ಲಿಟ್ಟು ಬೂಜು ಬರೆಸಿ ಅದನ್ನು ಬಿಸಾಕಬಾರ್ದು. ನಿಮ್ಗೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಕೊಬ್ಬರಿ ಚೆನ್ನಾಗಿ ತುರಿದು ಅದರಲ್ಲಿ ಸಕ್ಕರೆ ಅಥವಾ ಬೆಲ್ಲ ಚೆನ್ನಾಗಿ ಕಲಸಿ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಆಮೇಲೆ ಕಳಸದ ಮೇಲೆ ಇಟ್ಟಿರ್ತೀವಲ್ಲ ತೆಂಬಿಗೆನ, ಕೆಲವರು ಸುಲ್ದ ಕಾಯಿ ಇಟ್ಟಿರ್ತಾರಲ್ಲ, ಅದನ್ನು ಅವರು ನೆಕ್ಸ್ಟ್ ಡೇ ಅವತ್ತೇ ಶನಿವಾರ ಹೊಡಿಬಾರ್ದು, ಸೋಮವಾರ ಅಥವಾ ಇನ್ನೊಂದು ಶುಕ್ರವಾರ ಕಾಯಿನ ಹೊಡಿತಾರೆ. ಇನ್ನು ಕೆಲವರು ತುಂಬಿದ ಕಾಯಿ ಇಡ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಒಂದು ಬಟ್ಟೆಯಲ್ಲೇ ಕಟ್ಟಿ ಮನೇಲಿ ಯಾವುದೇ ದೃಷ್ಟಿ ನೆಗೆಟಿವ್ ಎನರ್ಜಿ ಒಳಗಡೆ ಬರಲಾರ್ದಂಗ ತಲಬಾಗ್ಲಿಗೆ ಕಟ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ನೆಕ್ಸ್ಟ್ ಡೇಯಿಂದ
ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಾರೆ, ಅಂದ್ರೆ ದೇವ್ರ ಕಟ್ಟೆ ಮೇಲಿಟ್ಟು ಪೂಜೆ ಮಾಡ್ತಾರೆ. ನಾವು ಹಾಗೇನೆ ಮಾಡೋದು, ತುಂಬಿದ ಕಾಯಿನ ಇಡ್ತೀವಿ, ಆ ಕಾಯಿನ ಆ ಕಳಸ ಹಾಗೆ ಈ ಶ್ರಾವಣ ಮಾಸ ಮುಗಿಯೋವರೆಗೂ ಅದನ್ನ ಹಂಗೆ ಇಟ್ಟಿರ್ತೀವಿ. ಅಂದ್ರೆ ನೀರು ಚೇಂಜ್ ಮಾಡಿ ಆ ಕಾಯಿನ ಮಾತ್ರ ಹಾಗೆ ಇರ್ತೀವಿ. ಹಾಗೆ ಇಟ್ಟು ಕೂಡ ಪ್ರತಿ ಶುಕ್ರವಾರ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೇದು. ಕಾಯಿನ ಒಂದು ರಾಗಿ ಚೆಂಬು ಹೇಗೂ ತಂದಿರ್ತೀರಲ್ಲ, ಆ ರಾಗಿ ಚೆಂಬದ ಮೇಲೆ ಪ್ರತಿ ಶುಕ್ರವಾರ ಪೂಜೆ ಮಾಡಿ, ಇಲ್ಲಾಂದ್ರೆ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಪೂಜೆ ಮಾಡ್ಬೋದು. ಇಲ್ಲ ವಿಶೇಷ ದಿನಗಳಿದ್ದಲ್ಲಿ ಅವಾಗೂ ಕೂಡ ಒಂದು ಲಕ್ಷ್ಮಿ ಅಂದ್ರೆ ತುಂಬಿದ್ದು ತೆಂಬಿಗೆ ನೀರಿದ್ದಂಗೂ ಇರುತ್ತೆ, ಲಕ್ಷ್ಮಿ ಇದ್ದಂಗೂ ಇರುತ್ತಲ್ಲ, ಆ ರೀತಿ ಕೂಡ ಮಾಡ್ಬೋದು. ಪೂಜೆಗೆ ಇಟ್ಟಿರ್ತೀವಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು, ಕೌಡೆ, ಗೋಮತಿ ಚಕ್ರ, ಗುಲಗಂಜಿ, ಏಲಕ್ಕಿ, ಲವಂಗ, ಡ್ರೈ ಫ್ರೂಟ್ಸು ಎಲ್ಲ ಇಟ್ಟಿರ್ತೀವಲ್ಲ, ಕಾಯಿನ್ಸ್, ಅವೆಲ್ಲನೂ ಕೂಡ ಯಾವ್ಯಾವ ಕೆಡಂಗಿಲ್ಲಲ್ಲ ಅವೆಲ್ಲನೂ ಒಂದು ಡಬ್ಬೆಯಲ್ಲಿ ಹಾಕಿ ಎಲ್ಲ ಮತ್ತೆ ತೊಳಿಬಾರ್ದು. ಇವಾಗ ನಾವು ಪೂಜೆ ಮಾಡೋಕಾಲಕ್ಕೆ ಒಂದೇ ತೊಳಿಬೇಕಷ್ಟೇ. ಈಗ ಯಾವೂ ತೊಳ್ಲಾರ್ದಂಗ ಒಂದು ಡಬ್ಬೆಯಲ್ಲಿ ಇಟ್ಟು ನೀವು ಲಾಕರಲ್ಲಿ ಇಡ್ಬೋದು. ಬೀರ್ವದಲ್ಲಿ ಒಳಗಡೆ ಇರ್ತದಲ್ಲ, ಆ ಲಾಕರಲ್ಲಿ ಇಟ್ಟರೆ ಮತ್ತೆ ಮುಂದೆ ಮುಂದೆ ದೀಪಾವಳಿಗೆ ಲಕ್ಷ್ಮೀ ಪೂಜೆಗೆ ಬಳಸ್ಬೋದು. ಇಲ್ಲಾಂದರೆ ಮುಂದಿನ ವರ್ಷ ಮತ್ತೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ, ಅವಾಗ ಮತ್ತೆ ಅದನ್ನು ತೊಳೆದು ಉಪಯೋಗ ಮಾಡ್ಬೋದು. ಈಗ ಕೆಲವು ಬಾದಾಮಿ ಇಟ್ಟಿರ್ತೀವಿ, ಗೋಡಂಬಿ ಇಟ್ಟಿರ್ತೀವಿ, ಖರ್ಜೂರ ಹಣ್ಣು ಇಟ್ಟಿರ್ತೀವಿ, ಅವು ಕೆಟ್ಟೋಗ್ಬಿಡ್ತಾವ, ವರ್ಷದ ತನಕ ಇರೋದಿಲ್ಲಲ್ಲ. ಅವೆಲ್ಲರೂ ಮಕ್ಕಳಿಗಾದ್ರೂ ಕೊಡ್ಬೋದು, ನೀವು ತಿನ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ಹಾಗೆ ದುಡ್ಡು ಇಟ್ಟಿರ್ತೀವಲ್ಲ, ಆ ದುಡ್ಡು ಕೂಡ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ನೀವೇನಾದರೂ ಮನೆಗೆ ಬೇಕಾಗಿರುವಂಥ ಕೆಲವು ಸಾಮಾನುಗಳನ್ನು ತಗೋಬೋದು. ಇಲ್ಲಾಂದರೆ ನಮಗೇನು ಬೇಡ ಅಂದರೆ ನಿಮ್ಮ ಅಕೌಂಟಲ್ಲಿ ಹೋಗಿ ಡೆಪಾಸಿಟ್ ಕೂಡ ಮಾಡ್ಬೋದು. ಕಾಯಿನ್ಸ್ ಆದರೆ ಹಂಗೆ ನೀವು 33 ಕಾಯಿನ್ಸ್ ಇಟ್ಟಿರ್ತೀರಲ್ಲ, ಇವು ಹಾಗೆ ಎತ್ತಿಟ್ಟು ಕೂಡ ಮತ್ತೆ ಮುಂದಿನ ವರ್ಷ ಅವೇ ಬಳಸ್ಬೋದು. ಇಲ್ಲಪ್ಪ ನಮ್ಗೆ ಅನುಕೂಲ ಇದೆ ಅಂದರೆ ಅವೇ ನೋಟು ಹಂಗೆ ಇಟ್ಟು ಮತ್ತೆ ಮುಂದಿನ ವರ್ಷ ಕೂಡ ಬಳಸ್ಬೋದು. ಕೆಲವೊಬ್ರು ಜಾಸ್ತಿ ದುಡ್ಡು ಇಟ್ಟಿರ್ತಾರಲ್ಲ, ಅವ್ರು ಮಾತ್ರ ಹೀಗೆ ಮಾಡಿ. ಆಮೇಲೆ ಬಾಳೆದಿಂಡು, ಮಾವಿನ ತಪ್ಪಲ, ಅಲಂಕಾರಕ್ಕೆ ಹೂವುಗಳೆಲ್ಲ ಇಟ್ಟಿರ್ತೀವಲ್ಲ, ಅವು ಕೂಡ ಅಷ್ಟೇ ಎಲ್ಲಿ ಬೇಕಲ್ಲಿ ಬಿಸಾಡ್ಲಾರ್ದಂಗ ಎಲ್ಲ ಒಂದು ಕವರಲ್ಲಿ ಹಾಕಿ ಹರಿಯೋ ನೀರು ಇರ್ತಾವಲ್ಲ ಅಲ್ಲಿ ಹೋಗಿ ಹಾಕಿ ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ಯಾರು ತುಳಿದೇ ಇರ್ತಕ್ಕಂಥ ಸ್ಥಳದಲ್ಲಿ ಹಾಕಬೇಕು. ಪೂಜೆ ಮಾಡೋದು ಎಷ್ಟು ಮುಖ್ಯನೋ, ಆಮೇಲೆ ಅದನ್ನು ವಿಸರ್ಜನೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಕಳಸದಲ್ಲಿ ಹಾಕ್ಬೇಕಂದ್ರೂ ಕೂಡ ಒಂದು ಬೆಳ್ಳಿ ಚೂರು ಬಂಗಾರ ಚೂರು ಕೂಡ ಇರಲಿಲ್ಲ. ಆದರೆ ಭಕ್ತಿಯಿಂದ ನನಗೆ ಎಷ್ಟಾಗುತ್ತೋ, ಯಾರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಅದೇ ರೀತಿ ಮಾಡ್ಕೊತ ಬಂದೆ. ಇವತ್ತು ದೇವರ ಲಕ್ಷ್ಮಿ ಅನುಗ್ರಹ ನನಗಾಗಿದೆ. ಹಾಗಾಗಿ ನಾವು ಏನು ಮಾಡ್ತೀವಲ್ಲ ಅದು ಶ್ರದ್ಧೆಯಿಂದ ಮಾಡಬೇಕು. ಒಂದು ವಸ್ತು ಇಲ್ಲ, ಅದು ಇಲ್ಲ, ಸಿಕ್ಕಿಲ್ಲಲ್ಲ, ಆದಂತೇಳಿ ನೀವು ಮನಸ್ಸಲ್ಲಿ ಅಂದ್ಕೊಂಡು ಮನಸ್ಪೂರ್ವಕ ಮಾಡಿ. ಭಕ್ತಿ ಶ್ರದ್ಧೆ ಮುಖ್ಯ. ನಾವೆಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ. ಹಾಗೆ ಇನ್ನೊಂದು ವಿಷಯ, ಶನಿವಾರದ ದಿನ ರಾಹು ಕಾಲ ಟೈಮು ಬೆಳಗ್ಗೆ 9 ಗಂಟೆಗಿರುತ್ತೆ. ಹಾಗಾಗಿ ನೀವು ಮಾಡಿದ್ರೆ 9 ಗಂಟೆ ಒಳಗಡೆ ಮಾಡಿ, ಇಲ್ಲಾಂದರೆ 10:30ಗೆ ಮುಗಿಯುತ್ತೆ, 10:30 ಮೇಲೆ ಮಾಡಿ. ಯಾವುದೇ ಕಾರಣಕ್ಕೂ ರಾಹು ಟೈಮಲ್ಲಿ ಈ ಕಳಸ ವಿಸರ್ಜನೆ ಮಾಡಬೇಡಿ. ಹಾಗೆ ಶುಕ್ರವಾರ ದಿನ ಪೂಜೆ ಕೂಡ ಅಷ್ಟೇ, ಆ ವಿಡಿಯೋದಲ್ಲಿ ಹೇಳೋಕ್ಕೆ ಮರ್ತುಬಿಟ್ಟಿದ್ದೀನಿ ನಾನು. ರಾಹು ಟೈಮ್ ಬರುತ್ತೆ ಶುಕ್ರವಾರ ದಿನ 10:30ಗೆ ಬರುತ್ತೆ. 10:30ಯಿಂದ 12 ಗಂಟೆ ತನಕ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ಟೈಮಲ್ಲಿ ಕೂಡ ಪೂಜೆ ಮಾಡಬೇಡಿ. ಮಾಡಿದರೆ 10:30 ಒಳಗೆ ಮಾಡಿ, ಇಲ್ಲಾಂದರೆ 12 ಮೇಲೆ ಮಾಡಿ, ಪರವಾಗಿಲ್ಲ. ಅವತ್ತೊಂದಿನ ನೀವು ಮಧ್ಯಾಹ್ನನೂ ಮಾಡ್ಬೋದು, ಸಾಯಂಕಾಲನೂ ಮಾಡ್ಬೋದು, ಯಾವಾಗ ಆಗುತ್ತೋ ಅವಾಗ ಮಾಡಿ. ರಾಹು ಟೈಮು ಯಮಗಂಡ ಕಾಲ ಅಂತಿರುತ್ತಲ್ಲ, ಆ ಟೈಮ್ ತಪ್ಪಿಸಿ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಕ್ಯಾಲೆಂಡ್ರಲ್ಲಿ ಪ್ರತಿ ಡೇ ಯಾವ ಟೈಮಿಗಿರುತ್ತೆ ಅಂತ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಕೂಡ ಮಾಡ್ಬೋದು. ಲಾಸ್ಟ್ ಇಯರ್ ಕಳಸ ವಿಸರ್ಜನೆ ಕೂಡ ತುಂಬ ಜನ ನೋಡಿದ್ದೀರಾ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿದಾರ, ಅವ್ರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಏನೋ ನನಗೆ ಗೊತ್ತಿರೋಂಥ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನನಗೂ ಒಂಥರ ಖುಷಿ. ನೀವು ಕೂಡ ಹೀಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಹೈಪ್ ಅಂತ ಬರುತ್ತೆ, ಹೈಪ್ ಕೂಡ ಮಾಡಿ. ನೀವು ಹೀಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹಲವಾರು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.